ಸೀಕ್ರೆಟ್ ಆಫ್ ಸಬ್ಕಾನ್ಷಿಯಸ್ ಎಪಿಸೋಡ್ 3ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಷ್ಟೋ ವರ್ಷಗಳಿಂದ ನೆಗೆಟಿವ್ ಥಾಟ್ಸು, ಆಂಗ್ಸೈಟಿ, ರನ್ನಿಂಗ್ ಮೈಂಡ್, ಅಯ್ಯೋ ಈ ಥಾಟ್ಸ್ ನಿಲ್ತಾನೇ ಇಲ್ವಲ್ಲ ಅನ್ನೋ ಸಮಸ್ಯೆಯಿಂದ ಒಳಗಾದವರು ಕೆಲವೇ ದಿನಗಳಲ್ಲಿ ಅದರಿಂದ ಚಮತ್ಕಾರಯುತವಾಗಿ ಹೇಗೆ ಹೊರಗಡೆ ಬಂದರು ನೋಡಿ. ಸುಮಾರು ವರ್ಷಗಳಿಂದ ನೆಗೆಟಿವ್ ಥಾಟ್ಸು, ಓವರ್ ಥಿಂಕಿಂಗು, ತುಂಬ ಗಾಬರಿ ಕಿರಿಕಿರಿ, ಚಡಪಡಿಕೆ ಇದೆಲ್ಲ ಆಗ್ತಿತ್ತು. ಮೇನ್ ನೆಗೆಟಿವ್ ಥಾಟ್ ಬರ್ತಿದ್ರಿಂದ ಎಲ್ಲ ಕಡೆ ಡಿಸ್ಟರ್ಬ್ ಆಗ್ತಿತ್ತು. ಧ್ಯಾನ ಕೂತ್ರೆ ಧ್ಯಾನ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಕರೆಕ್ಟ್ ಆಗಿ ನನಗೆ ನಿಮ್ಮ ಸಮೃದ್ಧಿದು ಗೊತ್ತಾಯ್ತು. ಆಮೇಲೆ ಅದ್ರದ್ದು ನಿಮ್ದು ವಿಡಿಯೋಸ್ ಎಲ್ಲ ನೋಡಿದ್ದೆ. ಸೊ ಆ ಕಾನ್ಫಿಡೆಂಟ್ ಇಂದ ನಾನು ಬಂದೆ ಇಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಸೊ ಮೊದಲನೇ ದಿನದ ಸೆಷನ್ ಅಲ್ಲೇನೆ ನನ್ಗೆ ನೆಗೆಟಿವ್ ಥಾಟ್ ಅಲ್ಲಿ ಏನಿತ್ತು ಅದು ಪುಡಿ ಆಗೋಯ್ತು ಅನ್ನೋ ತರ ಹೇಳ್ಬೋದು. ಇಷ್ಟು ಚೆನ್ನಾಗಿ ಮನ ಮುಟ್ಟೋ ತರ ಹೇಳ್ತಿದ್ದೀರಾ. ಅದರಿಂದ ನನಗೆ ತುಂಬಾ ನೆಗೆಟಿವ್ ನ ರಿಲೀಸ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಯ್ತು. ಆಮೇಲೆ ಮೈಂಡ್ ಮನಸ್ಸು ಎಷ್ಟು ಕಾಮ್ ಆಗ್ತಿದೆ ಅಂತಂದ್ರೆ ಗ್ರಾಜುಯಲಿ ಆಗ್ತಾ ಇದೆ. ಈ ತರ ಜ್ಞಾನ ನಮ್ಗೆ ಎಲ್ಲೂ ಸಿಕ್ಕಿರ್ಲಿಲ್ಲ ಮೇಡಮ್. ಇದು ಎಲ್ಲರಿಗೂ ಸಿಕ್ಕಿ ಒಳ್ಳೇದಾಗ್ಲಿ ಅಂತ, ಮತ್ತೆ ಭಗವಂತ ನಿಮ್ಗೆ ಸದಾ ಅನುಗ್ರಹ ನಿಮ್ಮ ಮೇಲೆ ಇರ್ಲಿ ಅಂತ ಪ್ರಾರ್ಥಿಸ್ತೀನಿ. ಅಲ್ಲೇ ಶಕ್ತಿ ಇದೆ, ಅದನ್ನ ಎಲ್ಲ ಕಡೆ ಹುಡುಕ್ತಿದೀವಿ. ಮೋಸ್ಟ್ಲಿ ಅವ್ರು ನಿಮ್ಮ ಒಳಗಡೆನೆ ಇದನ್ನ ಎಲ್ಲೆಲ್ಲೋ ಹುಡುಕ್ತಿದ್ದೀರಾ ಅಂತ ಆ ಶಕ್ತಿನ ನೀವು ತೋರಿಸ್ಕೊಟ್ಟಿದ್ದೀರಾ ನಮಗೆ. ಅದು ತುಂಬಾ ಹೆಲ್ಪ್ ಆಗ್ತಿದೆ ಮೇಡಮ್. ಈ ರೀತಿ ಸಾವಿರಾರು ಜನ ನಮ್ಮ ಈ ಒಂದು ಸೀಕ್ರೆಟ್ ಆಫ್ ಸಬ್ಕಾನ್ಷಿಯಸ್ ಮೈಂಡನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಅರ್ಥ ಮಾಡ್ಕೊಳ್ಳೋದು ಒಂದು ಸಣ್ಣ ಅಟೆಂಪ್ಟ್ ಮಾಡಿ ಹೊರಗಡೆ ಬಂದಿದ್ದಾರೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಸೂತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಮ್ಮ ಮೈಂಡಲ್ಲಿ ಓಡುವಂತಹ ಥಾಟ್ಸ್ ಏನಿದೆ ಅದು ನಮ್ಮ ಬಾಡಿ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದು ನಮಗೆ ಸಾಕಷ್ಟು ಸಾರಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂದಾಗ ಅದು ಮೈಂಡಲ್ಲಿ ಫಿಯರ್ ಅಲ್ವಾ, ಆದರೆ ಬಾಡಿ ಏನು ಮಾಡುತ್ತೆ, ಹೊಟ್ಟೆಲಿ ಗುಡುಗುಡು ಅನಿಸುತ್ತೆ, ಜ್ವರ ಬಂದಂಗೆ ಆಗುತ್ತೆ, ಯಾರ ಹತ್ರನೂ ಮಾತಾಡಬಾರ್ದು ಅಂತ ಅನಿಸುತ್ತೆ, ಮೈಕೈಲ್ಲ ನೋವು ಬಂದಂಗೆ ಆಗುತ್ತೆ, ಹೌದಾ ಇಲ್ವಾ? ಅಥವಾ ನಿಮ್ಮ ಮೈಂಡಲ್ಲಿ ಈಗ ಬೇರೆ ಏನಾದರೂ ಫಿಯರ್ ಇದೆ ಅಂತ ಅಂದ್ಕೊಳ್ಳಿ, ಗಾಡಿ ಓಡಿಸೋದ್ರ ಬಗ್ಗೆ ಫಿಯರ್ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತ ಅದಿರೋದು ಮೈಂಡಲ್ಲಿ. ಆದರೆ ಬಾಡಿಯಲ್ಲಿ ಏನಾಗುತ್ತೆ, ಅಯ್ಯೋ ನನಗೆ ಜ್ಞಾನನೇ ತಪ್ಪೋಗ್ತಾ ಇದೆಯೇನೋ, ಕೈಕಾಲು ನಡುಗ್ತಾ ಇದೆಯೇನೋ ಅನ್ನೋ ಥರ ಮಾಡುತ್ತೆ. ಯಾಕೆ ಈ ಥರ ಆಗುತ್ತೆ ಅಂದರೆ ದೆರ್ ಈಸ್ ಅ ಬ್ಯೂಟಿಫುಲ್ ಥಿಂಗ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಿಮ್ಮ ಮೈಂಡ್ ಅವೇರ್ಫುಲ್ಲಾಗಿ ಏನು ಆ ಸಿಗ್ನಲ್ಸ್ನ ಕ್ಯಾಚ್ ಮಾಡ್ತಾ ಇರುತ್ತೆ, ನಂಗೆ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂತ. ಅದರ ಇನ್ಫ್ಲೂಯೆನ್ಸ್, ಅದರ ಪ್ರಭಾವ ನಿಮ್ಮ ಇನ್ನರ್ ಮೈಂಡಿಂದ ಆಗ್ತಾ ಇರುತ್ತೆ. ಇದಕ್ಕೆ ನಾವು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಯಾವಾಗ ಈ ಸೀಕ್ರೆಟ್ ಗೊತ್ತಾಗುತ್ತೋ ಆಗ ಅದ್ಭುತವಾಗಿ ಮನಸ್ಸಿನಿಂದ ದೇಹದ ಮೇಲೆ ಆಗ್ತಾ ಇರೋ ನೆಗೆಟಿವ್ ಥಾಟ್ಸು, ಭಯ, ಆಂಗ್ಸೈಟಿಯಿಂದ ಹೊರಗಡೆ ಬರೋಕ್ಕೆ ಇದೇ ರೀತಿ ಸಾಧ್ಯ ಇದೆ. ಇದನ್ನು ಇನ್ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಬಹಳ ದಿನಗಳ ನಂತರ ಆಫ್ಲೈನ್ ಸೆಷನ್ ಆಯೋಜಿಸ್ತಾ ಇದ್ದೀವಿ. ಅಂದರೆ ಡೈರೆಕ್ಟಾಗಿ ಬೆಂಗಳೂರು ವಿಜಯನಗರದಲ್ಲಿ ಮೇ 30ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಗೆ ಜಾಯ್ನ್ ಆಗೋಕ್ಕೆ, ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ QR ಕೋಡ್ ನೀವು ಸ್ಕ್ಯಾನ್ ಮಾಡಬಹುದು ಅಥವಾ ಡೀಟೇಲ್ಸ್ ಬಯೋಲಿ ಮತ್ತು ಡಿಸ್ಕ್ರಿಪ್ಷನ್.